ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಜೀಸ್ ಸವಿರುಚಿ. ಸೊಪ್ಪು ಸಾರು ಮಾಡುವ ವಿಧಾನ. ಬೇಕಾಗುವ ಸಾಮಗ್ರಿಗಳು: ಅರ್ಧ ಕಪ್ ತೊಗರಿಬೇಳೆ, ಅರ್ಧ ಕಪ್ ತೊಗರಿಬೇಳೆನ ಚೆನ್ನಾಗಿ ತೊಳೆದಿಟ್ಟಿರೋಂಥ ತೊಗರಿಬೇಳೆ ಜೊತೆಗೆ ನಾನು ತೊಗೊಂಡಿರೋ ಅಂಥದ್ದು ಇಲ್ಲಿ 5 ಥರದ ಸೊಪ್ಪು ತೊಗೊಂಡಿದ್ದೀನಿ. ಒಂದು ದಂಟಿನ ಸೊಪ್ಪು, ಚಿಲ್ಕವರೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪು. ಇಲ್ಲಿ ನಿಮಗೆ ಬೇಕಾದ ಸೊಪ್ಪನ್ನ ತೊಗೋಬೋದು ಫ್ರೆಂಡ್ಸ್. ಇದೇ ಸೊಪ್ಪು ತೊಗೋಬೇಕು ಅಂತೇನಿಲ್ಲ. ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಒಂದೇ ಥರದ ಸಾಂಬಾರು ತಿಂದು ಬೇಜಾರಾಗಿದ್ದಾಗ ಈ ಥರ ಸಾಂಬಾರನ್ನ ಮಾಡ್ಕೊಂಡಾಗ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಈ ಸಾಂಬಾರು ಮಾಡೋದು ಒಂದು ಬೇಗ ಮಾಡ್ಬೋದು ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಎಲ್ಲ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಹೆಚ್ಕೊಂಡಿರೋ ಸೊಪ್ಪನ್ನು ಕೂಡ ಬೇಳೆ ಜೊತೆ ಕುಕ್ಕರ್ ಒಳಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ಎಲ್ಲ ಸೊಪ್ಪು ಹೆಚ್ಚಾಗಿದೆ, ಅದನ್ನು ಕುಕ್ಕರಿಗೆ ಸೇರಿಸಿದ್ದೀನಿ. ಇವಾಗ 3 ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋದು. ಈ ಥರ ಉದ್ದುದ್ದಕ್ಕೆ ಸ್ಲೈಸ್ ಥರ ಕಟ್ ಮಾಡಿ ಈರುಳ್ಳಿನ ಕೂಡ ಸೊಪ್ಪು ಮತ್ತು ಬೇಳೆ ಜೊತೆ ಸೇರಿಸೋದು. ನೋಡಿ, ಇವಾಗ ಆಗಿದೆ. ಅದನ್ನು ಕೂಡ ನಾನು ಸೊಪ್ಪು ಮತ್ತು ಬೇಳೆ ಜೊತೆ ಕುಕ್ಕರ್ ಒಳಗೆ ಸೇರಿಸ್ತಾ ಇದ್ದೀನಿ. ಅದೇ ರೀತಿ ಸ್ವಲ್ಪ ದೊಡ್ಡ ಸೈಜಿಂದ 2 ಟೊಮೊಟೊನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೊಪ್ಪಿನ ಜೊತೆ ಸೇರಿಸೋಣ. ನೋಡಿ, ಇವಾಗ ಸೊಪ್ಪಿನ ಜೊತೆ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಅದರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕೂಡ ನಾವು ಈ ಸೊಪ್ಪಿನ ಜೊತೆ ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಬಿಡಿಸ್ಕೊಂಡಿದ್ದೀನಿ. 1 ಬೆಳ್ಳುಳ್ಳಿನ ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ 5 ರಿಂದ 6 ಹಸಿಮೆಣಸಿನ್ಕಾಯಿನ ಹಾಕೋಣ. ಇದು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಬೋದು. ಇದನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಬಳಸ್ಬೋದು. ಇವಾಗ ಸ್ವಲ್ಪ ಖಾರ ಜಾಸ್ತಿ ತಿನ್ನೋ ಅಂಥವ್ರು ಜಾಸ್ತಿ ಮೆಣಸಿನ್ಕಾಯಿನ ಬಳಸ್ಬೋದು. ಇದಕ್ಕೀಗ 2 ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ ಪುಡಿ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೂ ನಿಮ್ಮ ಮನೆಗೆ ಎಷ್ಟು ಸಾಂಬಾರು ಬೇಕಾಗುತ್ತೋ ಅಷ್ಟು ನೀರು. ಈಗ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿ ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ನೋಡಿ. ಇವಾಗ ಎಲ್ಲದು ಒಂದಕ್ಕೊಂದು ಮಿಕ್ಸ್ ಆಗಿದೆ. ಇವಾಗ ಇದನ್ನ ನೋಡಿ, ಕ್ಲೀನಾಗಿ ಮಿಕ್ಸ್ ಆಗಿದೆ. ಇದನ್ನ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಷಲ್ನ ಕೂಗಿಸ್ಕೊಳ್ಳೋಣ. ನೋಡಿ, ಇವಾಗ ವಿಷಲ್ ಬರ್ತಾ ಇದೆ.
ನೋಡಿ ಇವಾಗ 3 ವಿಷಲ್ ಕೂಗಿದೆ. ಇವಾಗ ಇದನ್ನು ತಣ್ಣಗಾದ್ಮೇಲೆ ನೋಡಿ ಇವಾಗ ತಣ್ಣಗಾಗಿದೆ ಕುಕ್ಕರು. ಇವಾಗ ಓಪನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಬೆಂದಿದೆ ಸೊಪ್ಪು ಎಲ್ಲ. ಇದನ್ನ ಕ್ಲೀನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡೋ ಥರ ಅದನ್ನ ಇದೆಲ್ಲ ಬರುತ್ತಲ್ಲ, ಸೊಪ್ಪೆಲ್ಲ ಸ್ಮ್ಯಾಶ್ ಮಾಡೋ ಅಂಥದ್ದು, ಬೇಳೆ ಸ್ಮ್ಯಾಶ್ ಮಾಡೋದು ಅಥವಾ ಮಂತು, ಅದರಲ್ಲಿ ಯಾವುದ್ರಲ್ಲಾದರೂ ಒಂದು 2 ಸರಿ ಅದು ಕ್ಲೀನಾಗಿ ಸ್ಮ್ಯಾಶ್ ಆಗೋ ಥರ ನೋಡಿ. ನನಗೆ ಸ್ಟವ್ ಮೇಲೆ ಆಗಿಲ್ಲ ಅಂತ ಕೆಳಗಿಟ್ಕೊಂಡಿದ್ದೀನಿ. ಕೆಳಗಿಟ್ಕೊಂಡು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಇದು ಸ್ಮ್ಯಾಶ್ ಆಗಿದೆ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು 2 ಸ್ಪೂನು ಎಣ್ಣೆ. ನಾನು ಇದರಲ್ಲಿ ಚಿಕ್ಕ ಸ್ಪೂನ್ ಬಳಸಿರೋದ್ರಿಂದ 2-3 ಸರಿ ಹಾಕ್ತಾ ಇದ್ದೀನಿ. ಒಂದು 2 ತಿಂಡಿ ಸ್ಪೂನಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಒಣಮೆಣಸಿನ್ಕಾಯಿನ ಮುರಿದು ಹಾಕ್ತಾ ಇದ್ದೀನಿ. ಅದು ಕ್ಲೀನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿದ್ದಂತಹ ಸೊಪ್ಪನ್ನ ಇದಕ್ಕೆ ಸೇರಿಸೋಣ. ಒಗ್ಗರಣೆ ಜೊತೆ ಸೇರಿಸಿ ಇವಾಗ ಇದಕ್ಕೆ ಎಷ್ಟು ಉಪ್ಪು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದನ್ನು ಕ್ಲೀನಾಗಿ ತಿರುಗಿಸ್ಬೇಕು. ಯಾಕೆಂದರೆ ಸೊಪ್ಪು ಬೇಳೆ ಎಲ್ಲ ಹಿಂಗೆ ಹಾಕಿದಾಗ ಒಂದೇ ಕಡೆ ಕುತ್ಕೊಳ್ಳುತ್ತೆ. ಅದು ಸ್ವಲ್ಪ ತಳ ಹತ್ತೋ ಚಾನ್ಸಸ್ ಇರೋದ್ರಿಂದ ಅದು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು, ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡೋಣ. ನೋಡಿ ಈಗ ಕ್ಲೀನಾಗಿ ಮಿಕ್ಸ್ ಆಗಿ ಇದು ಒಂದು 2 ಕುದಿ ಬರೋ ತನಕ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಕುದೀತಾ ಇದೆ. ನೋಡಿ ಇವಾಗ ಈ ಟೈಮಲ್ಲಿ ಸಾಂಬಾರು ಆಗಿರುತ್ತೆ. ನೋಡಿ ಈ ಥರ ಒಂದು 2 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡ್ಬೇಕು ಅದನ್ನು. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ. ಇದನ್ನು ಒಂದು ಬಟ್ಲಿಗೆ ಎತ್ಕೊಳ್ಳೋಣ. ನೋಡಿ ಇವಾಗ ರುಚಿಕರವಾದ ಸೊಪ್ಪು ಸಾರು ಅನ್ನ ಅಥವಾ ಮುದ್ದೆ ಯಾವುದ್ರ ಜೊತೆನಾದರೂ ಸವಿಯಲು ರೆಡಿಯಾಗಿದೆ.